ಅಯ್ಯೋ, ಯಾವಾಗ ನೋಡಿದ್ರು ಜಾತ್ರೆ ತರ ತುಂಬಿರೋರು ಇವತ್ತು ಯಾರು ಇಲ್ವಲ್ಲ ಮಾಮ್. ನಮಗ್ ಬೇಕಾಗಿರೋದು ಎಲ್ರೂ ಅಲ್ಲ, ಒಬ್ರೆ. ಗಾಯತ್ರಿಗೋಸ್ಕರನೇ ಬಂದಿದ್ರು. ಗಾನವಿ, ಬಾನ, ಉಲೂಚಿ ಇವ್ರು ಯಾರು ಕೂಡ ಕಾಣಿಸ್ತಾನೆ ಇಲ್ವಲ್ಲ ಮಾಮ್. ಪಾವನ ಮೂರ್ತಿನೋ ನೀನ್ ಹುಚ್ಚು ಹೆಣ್ತಿನೋ ಯಾರೋ ಒಬ್ರು ಗಾಯತ್ರಿನ್ ಕರ್ಕೊಂಡ್ ಬಂದ್ಮೇಲೆ ಅವರನ್ನ ಡೈವರ್ಟ್ ಮಾಡಿ ಮಗುನ ಅಖಂಡ ಸ್ವಾಮಿ ಹತ್ರ ಕರ್ಕೊಂಡು ಹೋಗ್ಬೇಕು. ಆಮೇಲೆ ಏನಾದ್ರು ಕೊಯ್ ಅಂದ್ರೆ ಅಳ್ಬಾರ್ದು ಅಂತ ಪ್ರಜ್ಞೆ ತಪ್ಪೋ ಹಾಗೆ ಮಾಡಿ ಕರ್ಕೊಂಡು ಹೋಗೋದಿಕ್ಕೆ ಮತ್ತಿನ್ ಬೇರು ಕೊಟ್ಟಿದಾರಲ್ಲೋ. ಹಾ, ಮರ್ತೋದೆ, ಜೇಬಲ ಇದೆ. ಗಾಯತ್ರಿ ಕೊಟ್ರೆ ಆಟ ಆಡ್ತಾ ಪ್ರಜ್ಞೆ ತಪ್ಪೋದೇನೋ. ಚಿಕ್ಕ ಮಕ್ಳಿಗೆ ಕೊಟ್ರೆ ಬಾಯಲ್ಲಿಟ್ಕೊಂಡು ನುಂಗೆ ಬಿಡ್ತಾರೆ ಕಣೋ. ಮೂಗಿನ ಹತ್ರ ಇಟ್ಟು ವಾಸನೆ ತೋರ್ಸಿದ್ರೆ ಸಾಕು. ಅಲ್ಲ, ಇದು ಹೇಗೆ ಕೆಲಸ ಮಾಡುತ್ತೆ ನೋಡೋಣ. ಮಾಮ್, ಮಾಮ್, ಏನಾಯ್ತು? ಮಾಮ್, ಏನಾಯ್ತು? ಏನಾಯ್ತು ಅತ್ತಿಗೆಗೆ? ಮಾಮ್, ಎದ್ದೇಳಿ ಮಾಮ್, ಎದ್ದೇಳಿ ಮಾಮ್, 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 ಎದ್ದೇಳಿ ಮಾಮ್. ಅತ್ತಿಗೆ ಏನಾಯ್ತು? ಮಾಮ್, ಮಾಮ್, ಎದ್ದೇಳಿ ಮಾಮ್, 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 ಎದ್ದೇಳಿ ಮಾಮ್. ಸತ್ ಹೋದ್ರು ಅನ್ಸುತ್ತೆ ಆಂಟಿ. ಹಾಗೆ ಹೇಳ್ಬೇಡ್ವೆ. ಹಾರ್ಟ್ ಅಟ್ಯಾಕ್ ಬಂದು ಸತ್ ಹೋದ್ರು. ನೈನಿ, ವಿಶಾಲ್, ವಿಕ್ರಾಂತ್, ವಿಶಾಲ್, ಮಾಮ್, ಸುಮನ, ಎಲ್ಲರೂ ಬನ್ನಿ, ಬೇಗ ಬನ್ನಿ. ಸತ್ತೋದ್ರು. ಅಯ್ಯೋ, ನೀನ್ ಸುಮ್ನೆ ಇರಮ್ಮ. ಸೋಫಾಲ್ ಮಲಗ್ಸೋವಲ್ಲ ಬಾ. ಹೇಳಾನ್ ಯಾರಾದ್ರೂ ಸೋಫಾ ಮೇಲೆ ಮಲಗಿಸ್ತಾರ ಹೇಳಿ? ಕೆಳಗ್ ಹಾಕ್ರಿ ಅದನ್ನ. ಅದು ಇದು ಅಂತಿದ್ಯಲ್ಲ ನೀನು. ಭಿಕ್ಷುಕರಿದ್ರು ಅಷ್ಟೇ, ರಿಚ್ ಇದ್ರು ಅಷ್ಟೇ. ಪ್ರಾಣ ಹೋದ್ಮೇಲೆ ಇಬ್ರು ಒಂದೇ. ಎತ್ತೊಬ್ರು ಡೆಡ್ ಬಾಡಿ ಇಲ್ಲಿ ತಗೊಂಡ್ ಬನ್ನಿ. ಹಾಸಿನಿ, ಬೇಡ ಕಣ, ಹೇಳೋದ್ ಕೇಳೆ. ಹಾಸಿನಿ, ಬೇಡ. ಹಾಸಿನಿ, ಏನ್ ಮಾಡ್ತಿದ್ಯಾ? ಹಾಸಿನಿ, ಬೇಡ. ಹಾಸಿನಿ, ಹೇಳೋದ್ ಕೇಳು. ಹಾಸಿನಿ, ಬೇಡ ಕಣ. ಅಯ್ಯೋ ಹಾಸಿನಿ, ನಿಲ್ಸೆ. ಏನೇ ಮಾಡ್ತಿದ್ಯಾ ನೀನು? ಏನಾಯ್ತು ಮಾಮ್? ಏನಾಯ್ತು? ಮಾಮ್, ಇದಕ್ಕಿದ್ ಹಾಗೆ ಅತ್ತಿಗೆ ಪ್ರಜ್ಞೆ ತಪ್ಪ ಹೋದ್ರು ನೈನಿ. ಸಡನ್ ಆಗಿ ಈಗ ಆಗೋಯ್ತು. ಲೋ ಬಿಪಿ ಅನ್ಸುತ್ತೆ. ಪಾಪಿಗೆ ಬಿಪಿ ಇದೆ ಅಂತ ಗೊತ್ತು ವಿಶಾಲ್. ಮಾಮ್ನ ಪಾಪಿ ಅಂತೀಯಲ್ಲೇ. ನೀನಿರು ಬ್ರೋ, ಅದಕ್ಕೆ ಮಾತಾಡಕ್ ಬಿಡು. ಹೇಳಕ್ಕ. ಅಯ್ಯೋ ಅಯ್ಯೋ ಅಯ್ಯೋ. ಗುಂಡ್ ಕಲ್ತರ ಇರ್ತಿದ್ರು ನಮ್ಮತ್ತೆ. ಬೆಳಗ್ಗೆ ತಿಂಡಿಗೆ ಬಂದ್ ಕೂತ್ರೆ ಹೊತ್ತಿಡ್ಲಿ 6 ವಡೆ 3 ದೋಸೆ ತಿಂತಿದ್ರು ನಮ್ಮತ್ತೆ. ಸತ್ತೋದ್ರಯ್ಯೋ, ಸತ್ತೋದ್ರು. ಅಯ್ಯೋ, ಅತ್ತೆ ಇನ್ನು ಜೀವಂತವಾಗಿದ್ದಾರೆ. ಅದಕ್ಕೆ ನೀವ್ ಅಳ್ಬೇಡಿ. ಇವ್ರು ಹೋದ್ರೆ ನನ್ ಬಿಡ್ರೆ ಇನ್ಯಾರು ಅಳ್ತಾರೆ ವಿಶಾಲ್? ದೊಡ್ಡ ಮಗನ್ ಕಟ್ಕೊಂಡಿದ್ದಕ್ಕಾದ್ರೂ ಅಳ್ಬೇಕಲ್ವಾ? ಗಂಟೆಗೆಲ್ಲ ಸ್ನಾನ ಮಾಡಿ 7 ಗಂಟೆಗೆಲ್ಲ ಮೇಕಪ್ ಮಾಡ್ಕೊಂಡು ಹಾಲಿಗೆ ಬಂದಿರೋರು ಇವತ್ತು ಈಗ ಸತ್ತು ಬಿದ್ದಿದ್ದಾರೆ ನೋಡ್ರಪ್ಪೋ. ನೋಡಿ ಅದ್ದೇ ಸತ್ತೋಗಿಲ್ಲ ಕಣೆ. ಎಲ್ರೂ ಬರೋಕು ಮುಂಚೆ ಯಾರಿದ್ರು? ತಾಯಿ ಮಗ ಇಬ್ರು ಇದ್ದಿದ್ದು ಢಮಕ್ಕ.
ಅವಾಗ ಮಾಮ್ ಚೆನ್ನಾಗೇ ಇದ್ರ ಬ್ರೋ. ಮಾತಾಡ್ತಿದ್ರು ಕಣೋ. ನಾವು ಮಾತಾಡ್ತಿದ್ರೆ ಹೇಗೆ? ಹಾಸ್ಪಿಟ್ಲ್ ಕರ್ಕೊಂಡು ಹೋಗೋಣ ಬನ್ನಿ. ಯಜಮಾನ್ರೆ, ಡಾಕ್ಟರ್ ಫೋನ್ ಮಾಡಿ ಈಗಲೇ ಕರೆಸ್ಬಿಡಿ. ಉಸಿರಾಡ ಕಷ್ಟ ಆಗಿ ಹೀಗಾಗಿರ್ಬೇಕೇನೋ. ಗಾಳಿ ಓದಪ್ಪ. ಎಲ್ಲಿ ಎಲ್ಲಿ ಊದ್ತೀರ್ರಿ ಹಸ್ಬೆಂಡು? ಬೈಕ್ ಪೈಪ್ ಹಾಕಿ ಉಫ್ ಅಂತ ಊದ್ರಿ. ಯಾರು ಊದ್ತಾರೆ ಹೇಳು? ಗಂಡಸ್ರನ್ನ ಹಿಂದೆ ಸರಿಸಿ ಹೆಂಗಸ್ರು ಮುಂದೆ ಬನ್ನಿ. ನಮ್ಮ ಅತ್ತೆ ಜೊತೆಗೆ ನಾನು ಸಾಯ್ಬೇಕು ಅಂತ ಹೇಳ್ತಿದ್ಯಾ? ಇವ್ರ ಬಾಯಲ್ಲಿ ಉಸಿರು ಬಿಟ್ರೆ ನಾನು ಹೋಗ್ತೇನಷ್ಟೇ. ಏನ್ ನೋಡ್ತಿದ್ಯಾ ಸುಮನ? ನಿನ್ ಫೇವ್ರೇಟ್ ಸೊಸೆ ಅಲ್ವಾ? ಅತ್ತೆಗ್ ಮುತ್ ಕೊಡ್ತಿದ್ದೀನಿ ಅಂತ ಅನ್ಕೊಳೆ ಸುಮ್ಮಿ. ಹೋಗು. ಏನ್ ಚೆನ್ನಾಗಿರತ್ತೆ ಚಿಕ್ಕಿ. ಅದೇನ್ ಸ್ವೀಟ್ ಅಲ್ಲ ಸುಮ್ಮನ. ಹರಳೆಣ್ಣೆ ಕುಡ್ದಿರೋ ಅಂತ ಮೂತಿ ನಮ್ಮತ್ತೆದು. ನೀನ್ ಫಸ್ಟ್ ಮುಂದೆ ಬಾ. ಅಕ್ಕ, ನೀನೇ ಉಳಿಸ್ಬೇಕು. ಅತ್ತೆ ನಿಧಾನಕ್ಕೆ ಚೇತರಿಸ್ಕೋತಾರೆ ಅನ್ಸುತ್ತೆ. ಯಾಕೆಲ್ರೂ ಗಾಬರಿ ಆಗ್ತೀರಾ? ಮತ್ ಬೇರಿಂದ ಈ ತರ ಆಯ್ತು ಅಂತ ಏನಾದ್ರು ಹೇಳಿದ್ರೆ ಎಲ್ರೂ ಸೇರ್ಕೊಂಡು ನನ್ನ ಸಾಯಿಸ್ಬಿಡ್ತಾರಷ್ಟೇ. ಬೇಡಪ್ಪ, ಸೈಲೆಂಟ್ ಆಗಿರೋದೇ ಒಳ್ಳೇದು. ನಾನೇ ಡಾಕ್ಟರ್ ಕಾಲ್ ಮಾಡ್ತೀನಿ. ಬೇಕಾಗಿಲ್ಲ ವಿಶಾಲ್ ಅವರೇ. ಕಾಲಿನ ಕಿರಿ ಬೆರಳನ್ನ ಎಳಿಬೇಕು, ಆವಾಗ ಪ್ರಜ್ಞೆ ಬರುತ್ತೆ. ಅದನ್ನು ಒಂದ್ಸಲ ಟ್ರೈ ಮಾಡು. ಸುಮನ, ಆ ಕಾಲಿನ ಕಿರುಬೆರಳು ನೀ ಹಿಡ್ಕೋ. ಹಸಿ ಅಕ್ಕ, ನೀನೇ ಅದನ್ನ ಸರಿಯಾಗಿ ಮಾಡ್ತೀಯಾ. ಏನ್ ಅನ್ಕೊಂಡಿದ್ದೀರಾ ನೀವು? ಹೀಗೆಲ್ಲ ಡಿಸ್ಕಸ್ ಮಾಡ್ತಿದ್ದೀರಲ್ಲ. ಹಾಗೆ ಎಳೆದ್ ಬಿಡ್ತೀನಿ ರೀ. ಸತ್ತೋರ್ ಮತ್ತೆ ಬದುಕ್ತಾರೋ ಇಲ್ವೋ ಅನ್ನೋದು ಗೊತ್ತಾಗೋಗುತ್ತಲ್ವಾ? ನೈ ಬಾ. ಹುಷಾರು, ನಿಧಾನ. ವಲ್ಲಭಾವ, ನೀವೇನು ಯೋಚನೆ ಮಾಡ್ಬೇಡಿ. ನಿಮ್ಮಮ್ಮ ಪ್ರಾಣಿ ಆಗಿದ್ರೆ ಚೆನ್ನಾಗಿರ್ತಿತ್ತು. ಅದೇ ರಾಜ, ಗೋಮಾತೆ ಆಗಿದ್ರೆ ಕಾಲ್ ಮುಟ್ಟಿದ್ರೆ ಪುಣ್ಯ ಆದ್ರೂ ಬರ್ತಿತ್ತು ಅಂತ ಹೇಳ್ದೆ. ಅದಕ್ಕೆ ಬೇಗ ಮುಗಿಸಿ. ನಮ್ಮಕ್ಕ ಹೇಳ್ದಾಗೆ ಟ್ರೈ ಮಾಡಿ ಬೇಗ. ಅದೇ ಮಾಡ್ತಿದ್ದೀನಿ ವಿಶಾಲ್. ಪೆಡಿಕ್ಯೂರ್ ಮಾಡಿಸ್ಕೊಂಡು ನೇಲ್ ಪಾಲಿಶ್ ಹಾಕಿಸ್ಕೊಂಡಿದ್ದಾರೆ, ನೋಡಿದ್ರಾ? ಅತ್ತೆ ಕಾಲುಂಗ್ರನ ಚೆನ್ನಾಗಿದೆ ಅಲ್ಲ ಅಕ್ಕ? ಉಂಗ್ರ ಚೆನ್ನಾಗಿರೋದು ಮುಖ್ಯ ಅಲ್ಲ, ಮಾಮ್ ಪರಿಸ್ಥಿತಿ ನೋಡಿ ಮೊದಲು. ಅಮ್ಮ ಸ್ವಲ್ಪ ಗಟ್ಟಿಯಾಗಿ ಎಡಿಯಮ್ಮ. ನೈನೇ ಹುಷಾರು, ಇವ್ರು ಹೇಳಿದ ಮಾತು ಕೇಳ್ಬೇಡ. ಹಾ, ಬೇರೆಳೇನ್ ಮುರಿದೋಗಲ್ಲ. ಇವ್ರನ್ನ ಯಾರು ಅನ್ಕೊಂಡಿದ್ದೀರಾ? ಬಕಾಸುರನ್ ತಂಗಿ. ಡಮ್ಮೋ ಡಮ್ಮ, ಪ್ರಜ್ಞೆ ಬರುತ್ತೆ ನೋಡಿ. ಬದುಕ್ಬಿಟ್ರು ರಾಕ್ಷಸಿ. ಮಾಮ್ ಕಂಡ್ಬಿಡ್ತಾ ಇದ್ದಾರೆ ಈಗ. ಮಾಮ್ 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 ಇದಳಿ ಮಾಮ್, ನಿಧಾನ. ಮಾಮ್ ಮಾಮ್ ಇಲ್ಲಿ ನೋಡಿ. ಎಲ್ಲಿದ್ದೀನಿ ನಾನು? ಹಾಲಲ್ಲೇ ಇದ್ದೀರಾ ಅತ್ತೆ? ಊಟಿಯಲ್ಲಿರೋ ಥರ ಫೀಲ್ ಆಗ್ತಿದ್ದೀರೇನೋ. ಮತ್ತೆ ಬದುಕ್ ಬಂದಿದ್ದೀರಲ್ಲ, ಎದೇಳಿ ಸಾಕು. ಬ್ರೋ, ಮಾಮ್ ಕೈ ಹಿಡ್ಕೋ. ಎದ್ದೇಳಿ. ಇದಳಿ ಮಾಮ್, ನಿಧಾನ. ನಿಧಾನ. ಹುಷಾರು ಮಾಮ್.
ಅಯ್ಯೋ ಅಕ್ಕ ಹೀಗಾಗುತ್ತೆ ಅಂತ ಗೊತ್ತಿರ್ಲಿಲ್ಲ ಮಾಮ್. ಮಾಮ್ ನಿನ್ನನ್ನು ಹೊಡೆದಿದ್ದಾರೆ ಅಂದರೆ ಇದಕ್ಕೆಲ್ಲ ಕಾರಣ ನೀನೇ ಅಂತ ಅರ್ಥ ಆಗ್ತಾ ಇದೆ ವಲ್ಲಭ. ವಲ್ಲಭವ ಏನ್ ಮಾಡಿದ್ರಿ? ಅದು ನಾನು ಏನ್ ಮಾಡಿದೆ ಅಂದ್ರೆ ಏನು ಮಾಡ್ದೆ? ಸೈಲೆಂಟ್ ಆಗಿ ನಿಂತ್ಕೊಂಡು ನೋಡ್ತಿದ್ದಿದ್ದಕ್ಕೆ ಕೊಟ್ಟಿದ್ದೆ. ಆರು ಗಂಟೆಯಿಂದ ಹಸು ಆಗ್ತಿದೆ ಕಣೋ ಅಂದರೆ ಅಟ್ಲೀಸ್ಟ್ ಹಾಲಾದರೂ ತಂದ್ಕೊಡೋದು ಬಿಟ್ಟು ನಾನು ತಲೆ ಸುತ್ತಿ ಬೀಳೋವರೆಗೂ ನಿಂತ್ಕೊಂಡು ನೋಡ್ತಿದ್ದ ಈ ವೇಸ್ಟ್ ಫೆಲೋ. ನನಗೆ ಹೇಳ್ಬೇಕಿತ್ತಲ್ವಾ ಅತ್ತೆ? ನೀನು ನೇನಿ ಅದಕ್ಕೆ ಹೇಳ್ತೀಯಾ ಅಷ್ಟೇ ಅಲ್ವಾ? ಕೈಯಲ್ಲಿ ಆಗದೆ ಇರೋರು ಮಾಡ್ತೀವಿ ಅನ್ನೋ ಥರ ಬಿಲ್ಡಪ್ ಕೊಡಬೇಡಿ. ದೊಡ್ಡವರು ಅನ್ನೋ ಗೌರವ ಕೊಟ್ರೆ ಒಳ್ಳೇದು. ಇನ್ ಮುಂದೆ ನಾನೇ ನೋಡ್ಕೋತೀನಲ್ವಾ ನಮ್ಮತ್ತೆನ. ಯಾವಾಗ ಹೇಗಿರ್ತಾರೆ ಅಂತ ಚೆನ್ನಾಗಿ ಗಮನಿಸ್ತಾ ಇರ್ತೀನಿ. ಸರಿ ಬಿಡು, ಮಕ್ಕಳೇನು ಮಾಡ್ತಿದ್ದಾರೆ? ಅವ್ರೇನೂ ಎದ್ದೇ ಇಲ್ಲ ಅಕ್ಕ. ಮಾಮ್ ಅವ್ರ ಜೊತೆ ಆಟ ಆಡಿದ್ರು ನಿಮಗೆ ಸುಸ್ತಾಗುತ್ತೆ. ನೀವೀಗ ಸುಮ್ಮನೆ ಟಿಫನ್ ಮಾಡಿ ರೆಸ್ಟ್ ಮಾಡಿ. ಅವ್ರಿಗೆ ಹಾಲು ಕುಡಿಸೋಕ್ಕೆ ಅವ್ರ ತಾಯಿಂದಿರಿದ್ದಾರೆ. ಮೊದಲು ನೀನು ಹಾಲು ಕುಡಿಯಮ್ಮ. ನಾನು ತಗೊಂಡು ಬರ್ತೀನಿ, 5 ನಿಮಿಷ ತಾಳ್ಮೆಯಿಂದಿರಿ. ಇದ್ರಲ್ಲಿ ಹಾಲಿದೆ, ಈ ಬೌಲಲ್ಲೂ ಹಾಲಿದೆಯಲ್ಲ, ಯಾಕೆ ಆ ಥರ? ಹಸು ಹಾಲು ಪ್ಯಾಕೆಟ್ ಹಾಲು ಅಂತ ಬೇರೆ ಬೇರೆ ಬೌಲಲ್ಲಿ ಏನಾದರೂ ಹಾಕಿಟ್ಟಿದ್ದಾಳ ನೈನಿ? ವಲ್ಲಭ ಮಾಮ್ನ ಸೋಫಾ ಮೇಲೆ ಕೂರ್ಸೋ. ಸರಿ ಬನ್ನಿ ಮಾಮ್. ಕೂತ್ಕೊಳ್ಳಿ ಮಾಮ್. ಕೂತ್ಕೊಳ್ಳಿ ಮಾಮ್, ನಿಧಾನ. ಈ ಹಾಸಿನಿ ಹಾಲು ತೊಗೊಂಬರ್ತೀನಿ ಅಂತ ಹೋದ್ಲು. ಅದು ಏನು ಹಾಲು ತೊಗೊಂಬರ್ತಾಳೋ ಏನೋ. ಮಾಮ್ ನರ್ವಸ್ ಆಗ್ತಿದ್ದೀರಾ? ಏನೂ ತಿಂದಿಲ್ಲ ಕುಡ್ದಿಲ್ಲ ಅಲ್ವಾ ಕಂದ, ಅದಕ್ಕೆ. ಅಂಥದ್ದೇನೂ ಆಗಿಲ್ಲ, ಆದರೂ ಸ್ವಲ್ಪ ಸುಸ್ತಾಗಿದ್ದೀನಿ. ಹಾಸಿನಿ ಅಕ್ಕ ಹಾಲು ತೊಗೊಂಬರ್ತಿದ್ದಾಳೆ ಅಲ್ವಾ ಅತ್ತೆ? ಮೊದಲು ಅದನ್ನು ಕುಡೀರಿ, ಅದಾದ್ಮೇಲೆ ತಿಂಡಿ ತಿನ್ನೋರಂತೆ. ಬೇಕು ಅಂದ್ರೆ ನಿನ್ ರೂಮ್ಗೆ ತಂದು ಕೊಡ್ತಾರೆ ಬಿಡು ಅತ್ತಿಗೆ. ತಿಲೋತ್ತಮ್ಮ ಅಮ್ಮ ಅವ್ರಿಗೆ ಹೊಸ ಚಿಂತೆ ಶುರುವಾಗಿದೆ. ಮಾಮ್ ಏನಾಯ್ತು ಮಾಮ್? ಅವ್ರಿಗೆ ಯಾಕೆ ಹಸು ಹಾಲು? ಅವ್ರಿಗೆ ಪ್ಯಾಕೆಟ್ ಹಾಲು ಕೊಟ್ಟರೆ ಸಾಕು. ಹೌದು, ಪ್ಯಾಕೆಟ್ ಹಾಲು ಅದಾ ಇದಾ ಡಿಫ್ರೆನ್ಸ್ ಗೊತ್ತಾಗ್ತಿಲ್ವಲ್ಲ. 2 ತೊಗೊಂಡೋಗ್ತೀನಿ. ಮಾಮ್ ಯಾವತ್ತೂ ಇಲ್ದಿರೋದು ಇವತ್ತು ಯಾಕೆ ಅಷ್ಟೊಂದು ಟೆನ್ಷನ್ ಮಾಡ್ಕೋತಿದ್ರೆ? ಟೆನ್ಷನಾ? ಅಂಥದ್ದೇನೂ ಇಲ್ವಲ್ಲ. ಯಾಕೋ ನೀವು ಗಾಬರಿ ಮಾಡ್ಕೊಂಡಿರೋ ಹಾಗೆ ಕಾಣಿಸ್ತಾ ಇದ್ದೀರಾ ಅತ್ತೆ. ಕನ್ಫ್ಯೂಷನಿಗೆ ಗುರಿ ಆಗಿದ್ದು ನಾನು ನೈನಿ. ಹಾಲ್ನ ಗ್ಲಾಸಲ್ಲಿ ತರೋದು ಬಿಟ್ಟು ಇದ್ರಲ್ಲಿ ತಂದಿದೆಯಲ್ಲಮ್ಮ. ಹೇಳ್ದೆ ಅಲ್ವಾ, ಅತ್ತೆ ಮುಖದ್ಕಿಂತ ನನ್ನ ಮುಖದಲ್ಲೇ ಕನ್ಫ್ಯೂಷನ್ ಜಾಸ್ತಿ ಇದೆ ಅಂತ.
ಏನಾಯ್ತಕ್ಕ? ಹಾಲ್ ತಗೊಂಡ್ ಬರೋಣ ಅಂತ ಹೋದ್ನಲ್ಲ, 2 ಬೌಲಲ್ಲಿ ಇತ್ತು. ಚಿಕ್ಕವ್ರಿಗೆ ದೊಡ್ಡವ್ರಿಗೆ ಅಂತ ಸಪರೇಟ್ ಆಗಿ ಇಟ್ಟಿದಾರೇನೋ? ಪಲ್ಲವ, ಹಾಗೆ ಹೇಗೋ ಸಪ್ರೇಟ್ ಮಾಡ್ತಾರೆ. ಹಸು ಹಾಲನ್ನ, ಪ್ಯಾಕೆಟ್ ಹಾಲನ್ನ ಬೇರೆ ಬೇರೆ ಬೌಲಲ್ಲಿ ಹಾಕಿಟ್ಟಿರ್ತಾರೆ ಅಷ್ಟೇನೆ. ಒಂದೇ ಬೌಲಲ್ಲಿ ಹಾಲಿಟ್ಟಿದ್ನಲ್ಲ. ಸುಮನ, ಉಲುಚಿಗೆ ಅಂತ ನೀನ್ ಹಾಲು ತಗೊಂಬಂದ್ಯಾ? ಗೇಟ್ವರೆಗೂ ಕಾರಲ್ಲೇ ಹೋಗ್ಬೇಕು ಅನ್ಕೊಳ್ಳೋ ಇವಳು ಹೊರಗಡೆ ಹೋಗಿ ಹಾಲು ತಗೊಂಬರ್ತಾಳ ಆತ್ಗೆ. ಹಾಲು ಹಾಕೋನು ಬೆಳಿಗ್ಗೆನೆ ಹಾಕಿ ಹೋದ, ಸಂಜೆವರೆಗೂ ಬರಲ್ಲ. ಆ ಸಮಯದಲ್ಲಿ ಈ ಹಾಲನ್ನ ಯಾರು ಎಲ್ಲಿಂದ ತಂದ್ರು ಅಂತ ಯೋಚನೆ ಮಾಡಬೇಕು. ಈ ಹಾಲ್ಗೆ ಔಷಧಿ ಮಿಕ್ಸ್ ಮಾಡಿಬಿಟ್ರೆ ನಯನಿ ದತ್ತುಪುತ್ರಿಗೆ ಹಾಲು ಕುಡಿಸಿದ ತಕ್ಷಣ ಗಾಢ ನಿದ್ರೆಗೆ ಜಾರು ಹೋಗ್ತಾಳೆ. ಅಖಂಡ ಸ್ವಾಮಿ ಕೊಟ್ಟಿರೋ ಮತ್ತಿನ ಬೇರನ್ನ ಇನ್ನೊಂದ್ಸಲ ಯೂಸ್ ಮಾಡ್ಕೋಬೋದು. ಅದು ಪ್ಲಾನ್ ಬಿ. ಯಾವ ಹಾಲಾದ್ರೆ ಏನು, ಆರೋಗ್ಯಕ್ಕೆ ಒಳ್ಳೇದೇ ಅಲ್ವಾ? ಅದಕ್ಕೆ ಹಾಲನ್ನ ಗ್ಲಾಸಿಗೆ ಹಾಕಿ ಮೊಮ್ಮ ಕೊಡಿ. ಬೇಡ ವಿಶಾಲ್. ಯಾಕೆ ಬೇಡ ಅಂತಿದ್ದೀರಾ? ಈಗ ಹಾಲು ಕುಡಿಬೇಕು ಅಂತ ಅನ್ನಿಸ್ತಿಲ್ಲ ವಿಶಾಲ್. ಮೊದ್ಲೇ ನೀವು ಸುಸ್ತಾಗಿದ್ದೀರಾ, ಅದರಲ್ಲಿ ಏನು ಕುಡಿಯಲ್ಲ ಅಂದ್ರೆ ಹೇಗತ್ತೆ? ಜ್ಯೂಸ್ ಕುಡಿತೀನಿ. ಹೋಗಿ ಅದನ್ನೇ ಕುಡಿಯತ್ಗೆ. ಮಾಡ್ಕೊಡೋದಿಕ್ಕೆ 3 ಜನ ಸೊಸೆಂದಿರಿದಾರಲ್ಲ. ಇವಾಗ ಮಾಡ್ಕೊಂಡು ಬರ್ಬೇಕಾ? 2 ದಿನ ಬಿಟ್ಟು ಮಾಡ್ಕೊಂಬಾರ. ಏಯ್, ಯಾರು ಹೋಗ್ತಾರೆ ಅಂತ ಇನ್ನೂ ಲೇಟ್ ಮಾಡಿದ್ರೆ ಮಾಮ್ ಹೆಲ್ತ್ ಹಾಳಾಗುತ್ತಷ್ಟೆ. ಹಸು ಹಾಲು ಆರೋಗ್ಯಕ್ಕೆ ಒಳ್ಳೇದಾಗಿರೋದ್ರಿಂದ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಅಕ್ಕ, ಗ್ಲಾಸಿಗೆ ಹಾಕೊಡು. ನೀನ್ ಹೇಳಿದ್ಮೇಲೆ ಹಾಕೊಡ್ತೀನಿ. ಹಾಲು ಕುಡಿಯೋದು ತಪ್ಪಿದ್ದಲ್ಲಮ್ಮ. ನನಗೆ ಬೇಡ ಅಂದ್ರೂ ಯಾಕೆ ಬಲವಂತ ಮಾಡ್ತಿದ್ದೀರಾ? ಬಲವಂತವಾಗಲ್ಲಕ್ಕ, ಪ್ರೀತಿಯಿಂದ ತಂದಿದ್ದಾಳೆ ಹಾಸಿನಿ ಅಮ್ಮ. ನನಗೆ ಈ ಬೌಲಲ್ಲಿರೋ ಹಾಲು ಬೇಡ. ಹಾಗಿದ್ರೆ ಆ ಬೌಲಲ್ಲಿರೋದು ಕುಡೀರಿ ಮಾಮ್. ನೀನ್ ಸುಮ್ಮನಿರೋ. ಸರಿ, ಬೇಡ ಅಂದ್ರಲ್ಲ, ಇದರಲ್ಲಿರೋದು ಹಾಕಿ. ನಾನು ಅದೇ ಅಲ್ವಾ ಹೇಳಿದ್ದು. ಸರಿ.